ಪವರ್ಫುಲ್ ಆಗಿರುವಂತಹ ಹೈಕಮಾಂಡ್ ಇದ್ದಾಗ ರಾಜ್ಯದಲ್ಲಿರುವಂಥ ನಾಯಕರುಗಳು ಹೇಗಿರ್ತಾರೆ ಅನ್ನುವಂಥ ವರ್ತನೆಗಳು ಬೇರೆ. ಆದರೆ ವೀಕ್ ಹೈಕಮಾಂಡ್ ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಹೇಗೆ ವರ್ತಿಸ್ತಾರೆ ಅನ್ನುವಂಥದ್ದು ಬೇರೆ. ಈಗ ಇದರಲ್ಲಿ ಇದು ಯಾವುದು ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಈ ಬೆಳವಣಿಗೆಗಳು ಯಾಕೆ ಅಂತಂದ್ರೆ ದಿನಾ ಇದೇ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ. ಬೇರೆ ಯಾವ ಕೆಲಸವೂ ಇಲ್ವೇನೋ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಥವಾ ಈ ಸರ್ಕಾರಕ್ಕೆ ಅನ್ನೋ ಪರಿಸ್ಥಿತಿ ಬಂದಾಗಿದೆ. ಯಾಕೆ? ಸುರ್ಜೇವಾಲ್ ಅವರು ಒಂದು ವಾರ್ನಿಂಗ್ ಕೊಟ್ರಂತೆ, ಒಳ ಜಗಳಕ್ಕೆಲ್ಲ ಮದ್ದರಿಯಕ್ಕೆ ಏನೂ ಇಲ್ಲ, ವಾರ್ನಿಂಗ್ ಟೂಸ್ ಪಟಾಕಿ. ಬದಲಾಗಿ ಪಟ್ಟದ ಕದನ ಹೊಸ ಸ್ವರೂಪವನ್ನ ಪಡ್ಕೊಂಡಿದೆ. ಏನು? ಹಳೆಯ ಅಸ್ತ್ರವೊಂದಕ್ಕೆ ಈಗ ಸಿಎಂ ಬಣ ಸಾಣೆ ಹಿಡಿದಿದೆ. ಹಿಡಿತಾ ಇರ್ತಾರೆ. ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಕೂಗೆಬ್ಬಿಸಿ ಹೊಸ ಆಟಕ್ಕೆ ಈಗ ನಾಂದಿ ಹಾಡಿದ್ದಾರೆ. ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ನಾಯಕತ್ವದ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇಲ್ಲಿಯವರೆಗೂ ಡಿನ್ನರ್ ಪಾಲಿಟಿಕ್ಸ್ಗೆ ಇದು ಸೀಮಿತವಾಗಿತ್ತು. ಈಗ ಬಹಿರಂಗವಾಗಿ ಹೇಳಿಕೆಗಳಿಗೆ ಶುರುವಾಗಿದೆ. ಸಂಘಟನೆ ವಿಚಾರದಲ್ಲಿ 2023ರಲ್ಲಿದ್ದ ಸ್ಪೀಡ್ ಕಡಿಮೆ ಆಗಿಬಿಟ್ಟಿದೆ ಅಂತ ಡಿಕೆ ಶಿವಕುಮಾರ್ ಅವರದು. ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ವರ್ಚಸ್ಸು ಇರುವ ಹೊಸ ಅಧ್ಯಕ್ಷರು ಬೇಕಾಗಿದೆ ಅನ್ನುವಂಥ ಹಕ್ಕೊತ್ತಾಯವನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕಾಂಗ್ರೆಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಎಂಬ ದಾಳವನ್ನ ಉರುಳಿಸಿದ್ದಾರೆ. ಈ ಮೂಲಕ ಬೆಳಗಾವಿ ರಾಜಕೀಯದಲ್ಲಿ ಮೂಗು ತುರಿಸಲು ನೋಡಿದ ಪವರ್ ಗೇಮ್ ಶುರು ಮಾಡಿದ್ದ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಚೆಕ್ಮೇಟ್ ನೀಡಲು ಯತ್ನಿಸಿದ್ದಾರಂತೆ. ಅವರು ಚೆಸ್ ಪ್ಲೇಯರೇ, ಅವರು ಚದುರಂಗದ ಆಟದ ಆಟಗಾರರೇ. ಅವ್ರು ಯಾವ ಪಾನ್ ಮೂವ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಆ ಪಾನ್ ಮೂವ್ ಮಾಡುವಂಥದ್ದು ಅದೇ ಬೆಳಗಾವಿಯಲ್ಲೇ ಇರೋದು. ಅಲ್ಲಿ ಆನೆನಾ, ಒಂಟೆನಾ, ಕುದುರೆನಾ, ಯಾವ ಪಾನ್ ಮೂವ್ ಮಾಡ್ತಾರೆ ನೋಡಬೇಕು ಇವರು. ಆದರೆ ಅಷ್ಟು ಸುಲಭವಾಗಿ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಲಾಬಲ ಪ್ರದರ್ಶನ ನಡೆಸೋಕೆ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದೇ ಇಲ್ಲಿನ ಪ್ರಶ್ನೆಯಾಗಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಿಎಂ ಜಾರ್ಕೊಂಡಿದ್ದಾರೆ. ಇದರ ಮಧ್ಯೆ ಪಕ್ಷದ ಮೊದಲು ಸರ್ಕಾರ ನಂತರ ಎಂದಿದ್ದ ಸುರ್ಜೇವಾಲಾಗೆ ನಾವಿದ್ರೆ ತಾನೇ ಪಕ್ಷ, ಸಮುದಾಯ ಇದ್ರೆ ತಾನೇ ಪಕ್ಷ ಅನ್ನೋ ಮೂಲಕ ಪರಮೇಶ್ವರ್ ಅವರು ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ಇನ್ನು 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಅಂತ ಸಚಿವ ಮಹದೇವಪ್ಪ ಮತ್ತೊಮ್ಮೆ ಗುಡುಗಿದ್ದಾರೆ. ನಾನು ಯಾಕೆ ಸಿಎಂ ಆಗಬಾರದು ಅಂತ ಈಗ ಹೊಸ ಎಂಟ್ರಿ ಆಗ್ತಾ ಇರೋದು ಯಾರು? ಸಚಿವ RB ತಿಮ್ಮಾಪುರ್ ಅವರು. ಅವ್ರ ಇಲಾಖೆಯಲ್ಲೇ ಸ್ವಲ್ಪ ಇನ್ನೂ ಸಮಸ್ಯೆ ಇದೆ. ಈಗ ಸಿಎಂ ಆಸೆ. ಓಕೆ, ಸಿಎಂ ಬದಲಾವಣೆಯ ಸನ್ನಿವೇಶ ಸೃಷ್ಟಿಯಾದರೆ ಪರಮೇಶ್ವರ್ ಸಿಎಂ ಆಗಲಿ ಎಂದಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ಕಳೆದ ರಾತ್ರಿ ಎಐಸಿಸಿ ಅಧ್ಯಕ್ಷರೊಂದಿಗೆ ಡಿಸಿಎಂ ಪ್ರತ್ಯೇಕ ಸಭೆಯನ್ನ ಮಾಡಿರೋದು ಈಗ ಕುತೂಹಲ ಕೆರಳಿಸಿದೆ ಅಂತೆ. ಯಾವ ಕುತೂಹಲನೂ ಇಲ್ಲ, ಯಾವ ಕೆರಳಿಸೋದೂ ಇಲ್ಲ. ಇತ್ತ ಸಿಎಂ ರಾಜೀನಾಮೆ ಸನ್ನಿಹಿತ ಅಂತ ಬಿಜೆಪಿಯ ವಿಜಯೇಂದ್ರ ಪುನರುಚ್ಚರಿಸಿದ್ದಾರೆ. ನಿಮ್ಮ ಪಕ್ಷ ನೋಡಿ ಸರ್, ಮೊದಲು ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ. ಮುಂಚೆ ಎಲ್ಲ ನಾವು ಆಕ್ಟಿವ್ ಆಗಿ ಇದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ ಅದು, ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಮತ್ತು ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ. ನಮ್ಮ ಹಾಗೆ ಬೇರೆಬೇಕು. 23 ಬಿಫೋರ್ ಎಲೆಕ್ಷನ್ ಯಾರೋ ಅಧ್ಯಕ್ಷ ಮಾಡಿ ಓಡ್ತಾರ ಆಗಬೇಕು, ಪಾಪ್ಯುಲರ್ ಇರಬೇಕು. ಕೆಲವರು ಹೇಳ್ತಾರೆ ನ್ಯಾಚುರಲ್ ಆಗಿ ನೀವು ಆಗಬೇಕು. ಇಲ್ಲ, ಆ ಚರ್ಚೆ ಇನ್ನೂ ಪಕ್ಷ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಿಲ್ಲ. ಯಾಕಂದರೆ ಅವ್ರದ್ದೇ ಒಂದು ನೋಟ್ ಇದೆ, MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ. ಅದೇ ಗೊಂದಲ. 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡಬೇಕು ಅನ್ನೋ ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ. ನಾವಿದ್ರೆ ಪಕ್ಷ, ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇಟ್ಸ್ ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್. ಇದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಕುರ್ಚಿ ಖಾಲಿ ಇಲ್ಲದೇನೋ ಇವೆಲ್ಲ ಬರೀ ಮಾತುಗಳು. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ. 5 ವರ್ಷ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಇವೆಲ್ಲವ ಅಲ್ಲಿ ಹೈಕಮಾಂಡ್ ಅಂತ ತೀರ್ಮಾನ ಆಗೋ ಸಬ್ಜೆಕ್ಟ್ಗಳು. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ. ಅವಕಾಶ ಸಿಕ್ಕಾಗ ದಲಿತ CM ಆಗಬೇಕು. ಗೃಹ ಸಚಿವರಿಗೂ ನಾನು ಮಾಡ್ತೇನೆ, ಅವರು ಮುಖ್ಯಮಂತ್ರಿ ಅಲ್ಲ. ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೇನೆ. ನಮಗೆ ನಮ್ಮ ಮುಖ್ಯಮಂತ್ರಿ ಆದರೆ ಈಗಿಲ್ಲ. ಅವಕಾಶ ಸಿಕ್ತಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೋದು. ಯಾವುದೇ ಪ್ಯಾಚಪ್ಗಳು ಆಗಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ರಾಜಕೀಯಕ್ಕೆ ಬಂದ್ಮೇಲೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಒಂದು ಶಾಸಕರಾಗಬೇಕು ಅಂತ ಇರುತ್ತೆ, ಶಾಸಕರಾದ್ಮೇಲೆ ಮಂತ್ರಿ ಆಗಬೇಕು ಅನ್ನಿರುತ್ತೆ, ಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ. ಎಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ಬಟ್ ಹೇಗೆ ಅನ್ನುವಂಥದ್ರ ಮೇಲಿರುತ್ತೆ. ಯಾಕಂದರೆ ಶಾಸಕ ಸ್ಥಾನ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ.
ಮಂತ್ರಿ ಆದ್ಮೇಲೆ ಮಂತ್ರಿ ಸ್ಥಾನ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಏನಿದೆ ಆ ಮಂತ್ರಿ ಸ್ಥಾನ ಉಳಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಇರ್ತಾರೆ. ಅದರಲ್ಲಿ ಮುಖ್ಯಮಂತ್ರಿ ಆಸೆಗಳನ್ನ ಕೂಡ ಕೆಲವರು ವ್ಯಕ್ತಪಡಿಸ್ತಾರೆ, ಅದು ಸಪರೇಟ್ ಆಗಿ ಇಡೋಣ. ಬಟ್ ಯಾಕೆ ಬಂತಿದು ಕೆಪಿಸಿ ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ? ಬಟ್ ನನಗೆ ಪರಮೇಶ್ವರ್ ವಿಚಾರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಸುರ್ಜೇವಾಲ ಅವರು ಹೇಳಿದ್ದಾರೆ ಹೆಚ್ಚು ಮಾತಾಡಕ್ಕೆ ಹೋಗಬೇಡಿ ಅಂತೇಳಿ, ಅದಕ್ಕೆ ನಾವು ಕಡಿಮೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಮಾತಾಡೋದೇ ಇಲ್ಲ ಅಂತ ಹೇಳಲ್ಲ ಅವರು, ಕಡಿಮೆ ಮಾತಾಡ್ತೀವಿ ಇನ್ಮೇಲೆ ಅಂತೇಳಿ ಒಟ್ಟಿನಲ್ಲಿ ಮಾತಾಡ್ತಾ ಇರ್ತಾರೆ. ಓಕೆ ಫೈನ್, ಅದಕ್ಕೆ ಬದಿಗಿಡೋಣ. ಪರಮೇಶ್ವರ್ ಈ ವಿಚಾರದ ಒಂದ್ ಕಡೆಗಾಯ್ತು. ಅಧ್ಯಕ್ಷರ ವಿಚಾರ ಯಾಕೆ ಬದಲಾವಣೆಗೆ ಬಂತಿದು? ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ಯಾಕೆ ಬಂತು? ಅಲ್ಲ, ಅವರೇ ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಹೇಳಿದ್ರಿಂದ ಆ ಕ್ವೆಶ್ಚನ್ ಇದೆ. ಈಗ ಬರ್ತಾ ಇದ್ದಿದ್ದೇನು, ಪಾರ್ಲಿಮೆಂಟ್ ವರೆಗೂ ಕೂಡ ಅವರು ಮುಂದುವರಿಲಿ ಅಂತ ಹೇಳಿದ್ರು ಅನ್ನೋ ಮಾತು. ತದನಂತರ ಏನಾಯ್ತು, ಪಾರ್ಲಿಮೆಂಟ್ ಮುಗೀತು, ಬೈ ಎಲೆಕ್ಷನ್ಗಳು ಬಂತು. ಆಯ್ತು, ಬೈ ಎಲೆಕ್ಷನ್ ವರೆಗೂ ಇರ್ಲಿ ಬಿಡಿ ಅಂತಂದ್ರು. ಅದಕ್ಕೆ ನಾವು ಸುಮ್ಮನೆ ಕೂತ್ವಿ ಅಂತಿದ್ದಾರೆ. ಈಗ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಸ್ಥಳೀಯ ಚುನಾವಣೆಗಳು ಬಂದಾಗ ಈಗಲೂ ಕೂಡ ಅವ್ರನ್ನೇ ಮುಂದುವರಿಸ್ತಾ ಹೋದ್ರೆ ಅಧಿಕಾರನೇ ಮುಗಿದೋಗ್ಬಿಡುತ್ತೆ, ಇನ್ಯಾವಾಗ ಆಗೋದು ಅನ್ನುವಂಥ ಲೆಕ್ಕಾಚಾರ ಒಂದ್ ಕಡೆಗೆ. ಇದರ ಮೂಲಕವಾಗಿ ಮಾಡುವಂಥದ್ದೇನು? ಡಿ ಕೆ ಶಿವಕುಮಾರ್ ಅವರೀಗ ಪಕ್ಷದ ಹಿಡಿತವನ್ನು ಹಿಡ್ಕೊಂಡಿರೋರು. ಈ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಏನೆಲ್ಲ ಶ್ರಮವನ್ನ ವಹಿಸಬೇಕಾಗಿದೆ, ಡಿ ಕೆ ಶಿವಕುಮಾರ್ ಆ ಶ್ರಮವನ್ನ ವಹಿಸಿದ್ದಾರೆ. ಅದು ಡ್ರಾಮಾ ಅಂತಿರೋ, ಪಕ್ಷದ ಸಂಘಟನೆ ವಿಚಾರದಲ್ಲಿ ಅಂತಿರೋ, ಅವರ ಶಕ್ತಿ ಅಂತಿರೋ, ಆ ಎಲ್ಲವನ್ನ ಪ್ರದರ್ಶನವನ್ನ ಬಿಜೆಪಿ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿ ಅವ್ರು ಮಾಡಿದ್ದಾರೆ. ಪೋಸ್ಟರ್ ಅಂಟಿಸೋದಂತೆ, ಅಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನ ಮಾಡೋದು, ಏನೆಲ್ಲ ಮಾಡ್ಬೇಕೆಲ್ಲ ಕಸರತ್ತುಗಳನ್ನ ಮಾಡಿದ್ದಾರೆ. ಆದ್ರೆ ಈಗ ಅವ್ರದೇ ಮೌಲ್ಯಮಾಪನ ನಡೀತಾ ಇದೆಯಲ್ಲ. ಮೌಲ್ಯಮಾಪನ ಈಗ ಆ ವಿಚಾರಕ್ಕೆ ಬರ್ತಾ ಇಲ್ಲ. ಮೌಲ್ಯಮಾಪನ ಈಗ ವೀಕನ್ ಮಾಡೋ ಮೂಲಕವಾಗಿ ಮೌಲ್ಯಮಾಪನಕ್ಕೆ ತಂದಿಡ್ತಾ ಇದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಝೀರೋ ಅಂತ. ನೋ, ಹಾಗಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ನ ಕೆಳಗಿಳಿಸ್ಬಿಟ್ರೆ ಪಕ್ಷದ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಪಕ್ಷದ ಮೇಲಿರುವಂತಹ ಹಿಡಿತ ಕಡಿಮೆ ಆಗುತ್ತೆ. ಆ ಹಿಡಿತ ಕಡಿಮೆ ಆದಾಗ ಮುಂದೆ ಏನು, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವಂಥ ಲೆಕ್ಕಾಚಾರಗಳು. ಈ ಲೆಕ್ಕಾಚಾರಗಳಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಈ ಲೆಕ್ಕಾಚಾರಗಳು ಮುಂದೆ ಹೋಗೇ ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ ನೋಡಬೇಕು. ಬಟ್ ಶಾಸಕರಿಗಂತೂ ಒಂದಿಷ್ಟು ಪ್ರಶ್ನೆ ಇದೆ ದಿವ್ಯಾ. ಏನು, ಸಿದ್ದರಾಮಯ್ಯವ್ರ ಜೊತೆಗೆ ಹೋಗ್ಬೇಕಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗ್ಬೇಕಾ? ಸಿದ್ದರಾಮಯ್ಯನವ್ರ ಜೊತೆಗೆ ಹೋದ್ರೆ ಮುಂದೆ ಏನು ಭವಿಷ್ಯದ ದೃಷ್ಟಿಯಿಂದ? ಯಾಕಂದ್ರೆ ಸಿದ್ದರಾಮಯ್ಯವ್ರ ಮುಂದಿನ ಚುನಾವಣೆಯಲ್ಲಿ ನಾನು ಇಲ್ಲಲ್ಲ, ಇದು ಕೊನೆಯ ಚುನಾವಣೆ, ಇನ್ಮೇಲೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಪೊಸಿಷನ್ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ಮುಂದೆ ಏನು? ಮುಂದೆ ಲೀಡರ್ಗಳಾಗ್ತಾರೆ, ಲೀಡರ್ ಆಗಿ ನಿಂತ್ಕೊಳ್ತಾರೆ, ಇನ್ನು ಪವರ್ಫುಲ್ ಆಗಿ ನಿಂತ್ಕೊಳ್ತಾರೆ. ಅವಾಗ ಅವ್ರ ಜೊತೆಗೆ ಹೋದ್ರೆ ಏನಾದರೂ ಲಾಭ ಆಗುತ್ತಾ? ಸಿದ್ದರಾಮಯ್ಯನವ್ರಿಗೆ ಸಿಗುತ್ತಾ? ಸಿಗುತ್ತೆ. ಈ ಗೊಂದಲದಲ್ಲಿ ಇನ್ನೂ ಶಾಸಕರು ಇದ್ದಾರೆ. ಹಾಗಾಗಿ ಆ ಗೊಂದಲಗಳು ಕ್ಲಿಯರ್ ಆಗೋದು ಯಾವಾಗ ಅನ್ನೋದನ್ನ ನೋಡಬೇಕು. ಸದ್ಯಕ್ಕಂತೂ ಚರ್ಚೆಯಲ್ಲಿದೆ. ಬಟ್ ಬೇಸರ ಆಗ್ತಾ ಇರುವಂಥದ್ದು ರಾಜ್ಯದ ಜನತೆಗೆ, ನೀವು ಬರೀ ಇಂಥದ್ದೇ ನಾಟಕ ಮಾಡ್ಕೊಂಡು ಕೂತ್ಕೊಳ್ಳಿ, ಡ್ರಾಮಾ ಮಾಡ್ಕೊಂಡು ಕೂತ್ಕೊಳ್ಳಿ, ರಾಜ್ಯದ ವಿಚಾರದಲ್ಲಿ ಏನು ಚರ್ಚೆ ಮಾಡಕ್ಕೆ ಹೋಗಬೇಡಿ ಅನ್ನೋದು. ಅದು ಬೇಜಾರು ಜನರಿಗಿದೆ. ಒಬ್ಬರಾದರೂ ಒಂದು ವಿಚಾರದಲ್ಲಿ ಅವ್ರು ಚರ್ಚೆ ಮಾಡ್ರಪ್ಪ, ಅಭಿವೃದ್ಧಿ ವಿಚಾರದಲ್ಲಿ. ಬರೀ ನಿಮ್ಮ ಕುರ್ಚಿ ವಿಚಾರನೇ ಆಗೋಯ್ತು. ಮುಖ್ಯಮಂತ್ರಿ ಕುರ್ಚಿ ಮಿಸ್ ಆಯಿತು ಅಂದ ತಕ್ಷಣ ಕೆಪಿಸಿ ಕುರ್ಚಿ, ಇದು ಮಿಸ್ ಆಯಿತು ಅಂದ ತಕ್ಷಣ ಇನ್ನೊಂದು ಹಿಡ್ಕೊಳ್ಳೋದು. ಒಟ್ಟಿನಲ್ಲಿ ಕುರ್ಚಿ ಬಿಟ್ಟು ನೀವು ಅಲಗಾಡೋದಿಲ್ಲ, ಕುರ್ಚಿ ಹಿಡ್ಕೊಂಡೇ ಕೂತ್ಕೊಳ್ಳಿ. ಒಂದು ಹೊಸ ಚೇರ್ ಮಾಡಿಸ್ಕೊಂಡ್ಬಿಡ್ರಪ್ಪ, ಯಾಕೆ ಬೇಕು? ಅದ್ರ ಮೇಲೆ ಹಾಕ್ಕೊಂಡ್ಬಿಡಿ, ಸ್ಟಿಕ್ಕರನ್ನು ಅಂಟಿಸ್ಕೊಂಡ್ಬಿಡಿ, ಸರಿ ಇರುತ್ತೆ. CM 1 2 3 ಅಂತ ಹಾಕ್ಕೊಂಡ್ಬಿಡಿ. ಯಾರ್ಯಾರು ಬೇಕೋ ಅವ್ರು ಹಾಕೊಳ್ಳಿ. ಕೆಪಿಸಿ ಅಧ್ಯಕ್ಷರು 1 2 3 ಹಾಕೊಂಡು ಚೇರ್ಗಳನ್ನು ಯಾರ್ಯಾರು ಬೇಕೋ ಹಾಕೊಂಡು ಕೂತ್ಕೊಳ್ಳಿ ಆರಾಮಾಗಿ. ರಾಜ್ಯ ಉದ್ಧಾರ ಮಾಡ್ರಪ್ಪ, ಕಿತ್ತಾಡ್ಕೊಳ್ಳೋದು ನಿಲ್ಲಿಸಿ. ಇಷ್ಟೊಂದು ಸೀಟ್ಗಳನ್ನು ಕೊಟ್ಟಿದ್ದಾರೆ ನಿಮಗೆ. ಇನ್ನು ಕೆಪಿಸಿಸಿ ಪಟ್ಟದ ಫೈಟ್ ನಡುವೆ ಮತ್ತೆ ಬೆಳಗಾವಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಸಿಎಲ್ಪಿ ಸಭೆ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬೆಳಗಾವಿ ಸಾಹುಕಾರರ ನಡುವಿನ ಶೀತಲ ಸಮರ ತಾರಕಕ್ಕೇರಿದೆ. ಕಾಂಗ್ರೆಸ್ ಕಚೇರಿ ನಿರ್ಮಾಣದ ವಿಚಾರದಲ್ಲಿ ನಡೀತಾ ಇರೋ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸಹ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ನಾನು 1,27,00,000 ಹಣವನ್ನು ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಡಿಕೆಯನ್ನು ಬೆಳಗಾವಿಗೆ ಬರಲು ಬಿಟ್ಟಿರಲಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಮೂಲಕ ಬೆಳಗಾವಿ ರಾಜಕಾರಣದಲ್ಲಿ ಮೂಗು ತುರಿಸಿದ ಡಿಕೆಶಿಗೆ ಮತ್ತೊಮ್ಮೆ ಟಕ್ಕರನ್ನ ಕೊಟ್ಟಿದ್ದಾರೆ. ಇನ್ನು ಹೆಬ್ಬಾಳ್ಕರ್ ಒಬ್ಬರೇ ಕ್ರೆಡಿಟ್ ತೆಗೆದುಕೊಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸಿಎಲ್ಪಿ ಸಭೆಯಲ್ಲಿ ಮಾತುಕತೆ ನಡೆಯಿತು ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವ ಪರಮೇಶ್ವರ್ ಸಹ ಸತೀಶ್ ಪರವಾಗಿಯೇ ಬ್ಯಾಟ್ ಬೀಸಿದ್ದಾರೆ. ಮೊದಲು 1 ಕೋಟಿ ರೂಪಾಯಿ ಕೊಟ್ಟು ನಾನು ಅಷ್ಟೇ 1,20,00,000 ಕೊಟ್ಟು ನಾನು ಅದನ್ನು ನಾ ಮಾಡಿದಂತ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಪ್ಪು. ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಕೊಟ್ಟರೆ ಗೊತ್ತಿಲ್ಲ. ನಮ್ಮ MLAಗಳು ಕೊಟ್ಟಿದ್ರು, ಮಾಜಿ MLAಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ರಮೇಶ್ ಜಾರಕಿಹೊಳಿ ಇದೆ, ಎಲ್ಲರೂ ಅದು ಕೊಟ್ಟಾರೆ. ಅವ್ರ ಹೆಸರು ಯಾರ್ದು ಬರೋಲ್ಲ. ಅದಾದ್ರೆ ಅಧ್ಯಕ್ಷ ಹೇಳಿದ್ವಿ ನಾವು. ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೋದ್ರ ಬಗ್ಗೆ ಅವರು ನಾನು ಕೂಡ ಹಣ ಕೊಟ್ಟಿದ್ದೇನೆ, ನನ್ನ ಹೆಸರು ಹೇಳಿ ಯಾಕೆ ಬರೀ ಒಬ್ರಿಬ್ಬರ ಹೆಸರು ಹೇಳ್ತೀರಾ ಅಂತ ಅವರು ಹೇಳಿದ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ.
ಅಯ್ಯೋ, ನಿಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ ಬಿಡಿ ಸರ್, ಎಲ್ಲ ಕಡೆನೂ ಅದೇ ರೀತಿಯಾಗಿ ನಡೆಯುತ್ತೆ. ದುಡಿಯೋರು ಯಾರೋ, ಫಲ ಪಡ್ಕೊಳ್ಳೋರು ಯಾರೋ. ಇದು ಕೇವಲ ರಾಜಕೀಯ ಪಕ್ಷಗಳು ಎಲ್ಲೆಲ್ಲ, ಅನೇಕ ಕಂಪನಿಗಳಲ್ಲೂ ಕೂಡ ಈ ರೀತಿಯಾಗಿ ವ್ಯವಸ್ಥೆಗಳು ಬರುತ್ತೆ. ಬಟ್ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸೋರು ಯಾರು ಅಂತಂದ್ರೆ ಶೋ ಆಫ್ ಮಾಡುವಂಥವ್ರು. ಆ ಶೋ ಆಫ್ ಮಾಡುವಂಥವ್ರು ಜಾಸ್ತಿ ಕಾಣಿಸ್ಕೊಳ್ತಾರೆ. ಅವರೇ ಕೆಲಸ ಮಾಡ್ತಾ ಇರೋದು ಈ ಥರ. ಈಗ ಅವ್ರಿಗೆ ಆಗ್ತಿರೋದಿದೆ. ಬೆಳಗಾವಿಯಲ್ಲಿ ಏನಾಗ್ತಾ ಇದೆ, ಆಮೇಲೆ ಇವರೇನು ರಿಪಬ್ಲಿಕ್ ಆಫ್ ಬೆಳಗಾವಿನ ಇದು? ಡಿ ಕೆ ಶಿವಕುಮಾರ್ ಬರಬಾರ್ದನ್ನಕ್ಕೆ ಒಳ್ಳೆ ಕತೆ ಆಯ್ತಲ್ರಿ ಅವ್ರದ್ದು. ಹೇಳ್ತೀವಿ, ಬಿಟ್ಕೊಂಡಿರಲಿಲ್ಲ ಅಂತ ಹೇಳ್ತೀವಿ. ಅಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಏನು ಜಾರಕಿಹೊಳಿ ಅವ್ರಿಗೆ ಮಾತ್ರ ಬರೆದು ಕೊಟ್ಟಿರೋದಾ ಬೆಳಗಾವಿನ? ಬೇರೆದವ್ರು ಯಾರು ಬರಲೇಬಾರ್ದ ಅಲ್ಲಿಗೆ? ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗಬಾರ್ದಾ? ಯಾರು ಹೋದಾಗ್ಲೂ ಹಿಂಗೆ ಮಾಡೋದಾ? ಕಾಂಗ್ರೆಸ್ ಅಲ್ಲಿ ಇದ್ದಾಗ ರಮೇಶ್ ಜಾರಕಿಹೊಳಿ ಅವರು ಹಿಂಗೆ ಆಡ್ತಾ ಇದ್ದಿದ್ದು. ಈಗ ಬಿಜೆಪಿಗೆ ಹೋದ ನಂತರ ಇದೇ ರೀತಿಯಾಗಿ ಆಡ್ತಾ ಇದ್ದಾರೆ. ಅಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು? ನಿಮ್ಮ ಊರಾದ್ರೂ, ನೀವು ಕ್ಷೇತ್ರವನ್ನಾದ್ರೂ ಉದ್ಧಾರ ಮಾಡಿದ್ದೀರಾ? ಹೇಳಿ, ಕಮಾನ್. ಏನಾಗಿದೆ ನಿಮ್ಮ ಕ್ಷೇತ್ರ? ಹೇಳ, ಯಾವ ರೀತಿ ಆಗಿದೆ ಅಂತೇಳಿ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ನಿಮ್ಮಲ್ಲಿ, ಒಂದು ಡಿಗ್ರಿ ಕಾಲೇಜ್ ಇದೆಯಾ ನಿಮ್ಮಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ? ತೋರಿಸಿ ನೋಡೋಣ. ಗೊತ್ತು ನಿಮ್ಮ ಕ್ಷೇತ್ರದ ಹಣೆ ಬರ ಏನಿದೆ ಅಂತೇಳಿ. 50-60 ಕಿಲೋಮೀಟರ್ ದೂರದಲ್ಲಿ ಹೋಗ್ಬೇಕು ನಿಮ್ಮಲ್ಲಿ ಕ್ಷೇತ್ರದಲ್ಲಿರುವಂಥ ವಿದ್ಯಾರ್ಥಿಗಳು. ನಿಮ್ಮ ಕ್ಷೇತ್ರದಲ್ಲಿರುವಂಥ ವಿದ್ಯಾರ್ಥಿಗಳು 50-60 ಕಿಲೋಮೀಟರ್ ಬಸ್ನಲ್ಲಿ ಪ್ರಯಾಣವನ್ನು ಮಾಡಿಕೊಂಡು ಡಿಗ್ರಿ ಕಲಿಯಕ್ಕೆ ಹೋಗಬೇಕು. ಇದು ನಿಮ್ಮ ಕ್ಷೇತ್ರದ ಹಣೆ ಬರ. ಇವ್ರು ಬಿಟ್ಕೊಳ್ಳೋದಿಲ್ಲ ಅಂತೆ. ಏನು ಫುಲ್ ಪವರ್ಫುಲ್ಲು? ಏನು ಬಿಟ್ಕೊಂಡಿರೋಕ್ಕೆ? ಏನು ತಾಲಿಬಾನ, ಪಾಕಿಸ್ತಾನ ಏನಂತ ಅನ್ಕೊಂಡಿದ್ದೀರಾ ನೀವು? ಅವ್ರು ಬರಬಾರ್ದು, ಅವ್ರು ಬಿಟ್ಕೊಂಡಿರಲಿಲ್ಲ. ನಾನು ಗೇಟ್ ಹಾಕೊಂಡು ಇಟ್ಕೊಂಬಿಡಿ, ಬೆಳಗಾವಿಗೆ ಬೇಲಿ ಹಾಕೊಂಡು ಇಟ್ಕೊಂಬಿಡಿ, ಕೀ ನಿಮ್ಮ ಹತ್ರ ಇಟ್ಕೊಂಬಿಡಿ, ಇನ್ಯಾರನ್ನೂ ಒಳಗಡೆ ಬಿಡಲ್ಲ. ಗಡಿ ಕಾಯ್ಕೊಂದಿಷ್ಟು ಜನ ನಿಲ್ಸ್ಕೊಂಬಿಡಿ ನಿಮ್ಮ ಕಾರ್ಯಕರ್ತರನ್ನೆಲ್ಲ. ಅಥವಾ ಕಾರ್ಯಕರ್ತನ ಹೇಳಕ್ಕೆ ಹೋಗೋಲ್ಲ, ಪಾಪ ಅವ್ರು ಶ್ರಮ ಪಟ್ಬಿಟ್ಟು ಪಕ್ಷ ಅಧಿಕಾರಕ್ಕಾದ್ರೂ ತರ್ತಾರೆ. ನಿಮ್ಮ ಜೊತೆ ಓಡಾಡ್ತಾ ಇರ್ತಾರಲ್ಲ, ಜಿ ಹುಜೂರ್ ಅಂತ, ಅವ್ರು ನಿಲ್ಸ್ಕೊಂಬಿಡಿ ಬೇಲಿ ಹಾಕ್ಕೊಂಡು. ಒಳ್ಳೆ ಕಥೆ ಆಯ್ತು ಇವ್ರದ್ದು. ಇನ್ನು ಬಿಜೆಪಿಯಲ್ಲೂ ಕೂಡ ಇವ್ರದ್ದು ಇದೆಯಲ್ಲ, ಇವ್ರದ್ದು ಇನ್ನೂ ಒಂದಿಷ್ಟು ಮಜಾ ಇರೋದು. ಅದಕ್ಕೆ ಮೊನ್ನೆ ಯಾವುದಕ್ಕೆ ಕಂಪೇರ್ ಮಾಡಿದ್ದೆ ನಾನು, ಬರೋಣ ಆಮೇಲೆ. ಈಗ ತಾರಕಕ್ಕೆ ಏರ್ಬಿಟ್ಟಿದೆ. ಪಕ್ಷದ ರಾಜ್ಯಾಧ್ಯಕ್ಷ ಚುನಾವಣೆ ಸಮಯದಲ್ಲಿ ಪುತ್ರ ವಿಜಯೇಂದ್ರ ಪರವಾಗಿ ಫೀಲ್ಡ್ಗೆ ಇಳಿತಾ ಇರುವಂಥ ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧ ರಮೇಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ಯಡಿಯೂರಪ್ಪ ರಾಜ್ಯ ಪ್ರವಾಸದ ಉದ್ದೇಶ ಏನು? ಮಗನನ್ನ ಭದ್ರ ಮಾಡೋದಕ್ಕ, ಪಕ್ಷ ಕಟ್ಟೋದಕ್ಕ ಅಂತ ರಮೇಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ವಿಜೇಂದ್ರ ಫೇಲಾದ ಅಧ್ಯಕ್ಷ, ಇದನ್ನೇ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬೇಕು ಅಂತ ಯಡಿಯೂರಪ್ಪನವ್ರನ್ನ ಒತ್ತಾಯಿಸಿದ್ದಾರೆ. ಇದಕ್ಕೆ ವಿಜೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ನಾಲ್ಗೆ ಬೆಗೆ ಹಿಡಿದು ಮಾತನಾಡಬೇಕು ಅಂತ ಅವರ ಈ ಎಚ್ಚರಿಕೆ. ಯಡಿಯೂರಪ್ಪನವ್ರ ಬಗ್ಗೆ ಪದೇ ಹೇಳ್ತಾನೆ, ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋಕೆ ಸ್ವಾಗತ. ಆದ್ರೆ ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡಕ್ ಅವ್ರು. ಮಗನ ಭದ್ರ ಮಾಡಕ್ ಹೇಳ್ತಾರೋ, ಪಕ್ಷ ಭದ್ರ ಮಾಡಕ್ ಅವ್ರು ಕ್ಲಿಯರ್ ಮಾಡಬೇಕು. ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ. ಫೇಲ್ ಆದಂತ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡಕ್ಕೆ ನೀವು ಸಹಕಾರ ಕೊಡಿ. ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ಅವ್ರ ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡ್ಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕುತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ. ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ವೈಫಲ್ಯ ಯಾರು ಅಂತೇಳಿ ಅವ್ರ ಕ್ಷೇತ್ರ ಜನ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ, ಬಿಜೆಪಿಯಲ್ಲಿ ಕೆಲವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾವೇನೋ ಮಾಡಕ್ಕೆ ಹೊರಡ್ತಾ ಇದ್ದೀವಿ, ನಮ್ಮಿಂದ ಏನೋ ಬದಲಾವಣೆ ಆಗಿಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಭ್ರಮೆಯಲ್ಲಿ ಓಡಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಇವ್ರಿಗೆ ಅರ್ಥ ಆಗ್ತಿಲ್ಲ, ಇವರು ಒಂದು ಕೋಳಿನೋ ಕುರಿನೋ ಬಲಿ ಕೊಡೋಕೆ ಇರುವಂಥವ್ರು ಅಂತ ಅನಿಸ್ಬಿಡ್ತಾ ಇದೆ. 100% ಹೇಳ್ತೀನಿ. ಬಲಿಕ ಬಕರ ಅಂತ ಏನು ಕರೀತಾರೆ, ಹಾಗೆ ಆಗ್ತಾರೆ. ಬಿಜೆಪಿಯಲ್ಲೂ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಅವರನ್ನ ದಾಳವಾಗಿ ಇನ್ಯಾರು ಬಳಕೆ ಮಾಡ್ಕೊಳ್ತಾ ಇದ್ರೂ ಅವ್ರಿಗೆ ಅರಿವು ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ. ಮುಂದೆ ಒಂದು ಚೆನ್ನಾಗಿದೆ ಚಿನ್ನದ ಗಣಿ, ಹೋಗೋಣ ಅನ್ನೋದು ಇವ್ರ ಮುಂದೆ ಇಟ್ಬಿಡೋದು. ದಾರಿ ಸಿಕ್ತಾ ಸೈಡಿಗೆ ಹಾಕು, ಇವ್ರ ಮುಂದೆ ಹೋಗ್ಬಿಟ್ಟು ತೊಗೊಂಡೋಗ್ಬಿಡೋದು. ಇವ್ರು ಅದಕ್ಕೆ ಬಲಿಕ ಬಕ್ರ ಆಗೋದು. ಏನಕ್ಕೆ ಇವೆಲ್ಲ ನಂಗೆ ಅರ್ಥ ಆಗ್ತಿಲ್ಲ. ಏನು ನಿಮ್ದು? ಯಡಿಯೂರಪ್ಪನವ್ರು ರಾಜ್ಯ ಪ್ರವಾಸವನ್ನು ಮಾಡಿದ್ರೆ ಏನು? ಅದು ವಿಜೇಂದ್ರ ಅವ್ರು ಭದ್ರ ಮಾಡಕ್ಕೆ ಅದನ್ನ ಹೈಕಮಾಂಡ್ ನೋಡಲ್ವಾ? ತಮಗಷ್ಟೇ ಅದ್ರ ಬಗ್ಗೆ ಯೋಚನೆ ಬಂದಿದೆ. ಆ ವಯಸ್ಸಲ್ಲೂ ಪಕ್ಷ ಕಟ್ಟಬೇಕು ಅಂತ ಓಡಾಡ್ತಾ ಇದ್ರೆ ಅದ್ರ ಅರ್ಥನೂ ಆಗಲ್ವಾ? ಆ ಕಡೆ ದೇವೇಗೌಡರು ಓಡಾಡ್ತಾರಲ್ರಿ ಏಜ್ ಆದಾಗ. ಅಷ್ಟೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡು ಓಡಾಡುವಂಥ ಲೀಡರ್ಸ್ಗಳು ಏನಕ್ಕೆ ಮಾಡಬೇಕು ಅಂತಿದ್ದಾರೆ? ಓಕೆ, ಅವ್ರ ಮಗನ್ನೇ ಬೆಳೆಸಬೇಕು ಅನ್ನೋದಾದ್ರೆ ಅವ್ರು ಬೆಳೆದ್ರಿಂದ ಏನು ನಡೆಯುತ್ತೆ? ಈಗ ಅಲ್ಲಿ ನಾಳೆ ಪಕ್ಷ ಗಟ್ಟಿಯಾಗಿ ನಿಂತ್ಕೊಳ್ಳಲ್ವಾ? ಸಮಸ್ಯೆ ಏನು ಅಂತಂದ್ರೆ, ಅರಗಿಸಿಕೊಳ್ಳದ ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ನಾನು ಅವರಿಗಿಂತಲೂ ಅನುಭವ ಜಾಸ್ತಿ ಇದೆ, ನಾನು ಅವರಿಗಿಂತಲೂ ವಯಸ್ಸಲ್ಲಿ ಜಾಸ್ತಿ ಇದ್ದೀನಿ. ನನಗೆ ಸಿಗಬೇಕಾಗಿರುವಂಥ ಪೊಸಿಷನ್ನು ಯಾರಿಗೋ ಒಬ್ಬರಿಗೆ ಸಿಕ್ಬಿಟ್ಟಿದೆ. ಅದು ಅವರ ಮಗ ಇರೋದಕ್ಕೆ ಸಿಕ್ಬಿಟ್ಟಿದೆ. ಅವರನ್ನೇ ಅವ್ರು ಬೆಳೆಸ್ತಾ ಇದ್ದಾರೆ. ಈ ಮನಸ್ಥಿತಿ ನಿಮಗೆ ಕಾಂಗ್ರೆಸ್ಸಲ್ಲೂ ಕಾಣಿಸುತ್ತೆ, JDS ಅಲ್ಲೂ ಕಾಣಿಸುತ್ತೆ, ಬಿಜೆಪಿಯಲ್ಲೂ ಕಾಣಿಸುತ್ತೆ. ಇದಕ್ಕೆ ಅಲ್ಲಲ್ಲಿ ಕೆಲವು ಅಸಮಾಧಾನಗಳು ಭುಗಿಲೇಳೋದು.
ಇದನ್ನ ನಿಭಾಯಿಸೋದನ್ನ ಕಲಿಯೋದ್ರಲ್ಲಿ ಸ್ವಲ್ಪ ಪಕ್ಷಗಳು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುತ್ತೆ, ಸ್ವಲ್ಪ ಪಕ್ಷಗಳು ಎಡವತ್ವೆ. ಬಟ್ ಅದನ್ನೇ ಹೇಳದ್ನಲ್ಲ, ಪವರ್ಫುಲ್ ಹೈಕಮಾಂಡು ವೀಕ್ ಆಗಿರುವಂತ ಲೀಡರ್ಸ್ಗಳು ರಾಜ್ಯದಲ್ಲಿರುತ್ತೆ. ವೀಕ್ ಆಗಿರುವಂತ ಹೈಕಮಾಂಡ್ ಇದ್ರೆ ಪವರ್ಫುಲ್ ಆಗಿರುವಂತ ನಾಯಕರುಗಳು ರಾಜ್ಯದಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲಿ ಕೇಳಬೇಕಾ ಬಿಡಬೇಕಾ ಅನ್ನುವಂಥ ಸಂಕಟದಲ್ಲಿ ಒದ್ದಾಡ್ತಾ ಇರ್ತಾರೆ. ಅದೇ ಹಣೆಬರ. ಇನ್ನು ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಿಎಂ ವಿರುದ್ಧ ಮೂಡಾ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಮುಂದುವರಿಸಬೇಕು ಅಂತ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಮುಂದಿನ ವಿಚಾರಣೆಯ ಮುನ್ನ ದಿನ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿದೆ. ಇನ್ನು ಸಿಎಂ ವಿರುದ್ಧ ಮೂಡಾ ಕೇಸನ್ನು ಸಿಬಿಐ ತನಿಖೆಗೆ ವರ್ಗಾಯಿಸಬೇಕು ಅಂತ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಧಾರವಾಡ ಪೀಠ ಹೀಗೆ ನಿರ್ದೇಶನ ಕೊಟ್ಟದ್ದು. ಅರ್ಜಿದಾರರ ಪರ ವಕೀಲ ಮಣಿಂದರ್ ಸಿಂಗ್ ತಮ್ಮ ಮನವಿಗೆ ಪೂರಕವಾಗಿ ಡಿಸೆಂಬರ್ 18ರಂದು ಸಲ್ಲಿಸಿದ್ದ ಹೆಚ್ಚುವರಿ ಅಫಿಡವಿಟ್ ಆಧರಿಸಿ ವಾದ ಮಂಡಿಸಿದರು. ರಾಜಕಾರಣಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ. ಮೂಡಾ ಕಚೇರಿಗೆ ಹೋಗಿ ಐಎಎಸ್ ಅಧಿಕಾರಿ ಹಾಗೂ ಡಿವೈಎಸ್ಪಿ ಫೈಲ್ ತೆಗೆದುಕೊಂಡು ಹೋದ ಬಗ್ಗೆಯೂ ತನಿಖೆ ನಡೆದಿಲ್ಲ. ನಿಷ್ಪಕ್ಷಪಾತ ತನಿಖೆಗೆ ಸಿಬಿಐಗೆ ವಹಿಸಬೇಕು ಅಂತ ಕೋರಿದ್ರು. ಆದರೆ ಪ್ರತಿವಾದಿಗಳ ಪರ ವಾದ ಮಂಡಿಸಿದ ರವಿವರ್ಮ ಕುಮಾರ್ ಇನ್ನೂ ಆಕ್ಷೇಪಣೆ ಸಲ್ಲಿಸಿಲ್ಲ. ಪ್ಲೀಡಿಂಗ್ ಪೂರ್ಣವಾಗಿಲ್ಲ, ಅದನ್ನು ಮೊದಲಿಗೆ ನೀಡಬೇಕು, ನಂತರ ಅರ್ಜಿದಾರರ ಮನವಿ ಪರಿಗಣಿಸಬೇಕು ಅಂತ ಕೋರಿದ್ರು. ಇದನ್ನ ಪುರಸ್ಕರಿಸಿದ ಕೋರ್ಟ್ ವಿಚಾರಣೆಯನ್ನು ಜನವರಿ 27ಕ್ಕೆ ಮುಂದೂಡಿತು. ಈ ನಡುವೆ ಪ್ರಕರಣವನ್ನು ಕೋರ್ಟ್ ಸಿಬಿಐಗೆ ನೀಡುವ ವಿಶ್ವಾಸವಿದೆ ಅಂತ ಬಿಜೆಪಿ ನಾಯಕ ವಿಜಯೇಂದ್ರ ಹೇಳಿದ್ದಾರೆ. ಅವರು ಏನು ಈ ಪ್ರಕರಣ ದಾಖಲಾಗ್ತಿದ್ದಾಗೇನೆ 14 ನಿವೇಶನ ವಾಪಸ್ ಕೊಡುವ ಮೂಲಕ ತಮ್ಮ ತಪ್ಪನ್ನು ಒಪ್ಪಿಕೊಂಡಿರುವಂಥದ್ದು ತಿಳಿಸಿದ್ದಾರೆ. ದಾಖಲೆಗಳ ಸಮೇತ ಇವತ್ತು ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದಾರೆ. ನಾವೇನು ಪ್ರಮಾಣ ಪತ್ರ ಸಲ್ಲಿಸಿದ್ವಿ, ಸೊ ಅದಕ್ಕೆ ತಕರಾರನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನ್ಯಾಯಾಲಯದಲ್ಲಿ ಇವತ್ತೇನೋ ನಡೀತಾ ಇದೆ. ಇವತ್ತು ನನಗೆ ವಿಶ್ವಾಸ ಇದೆ, ಇವತ್ತು ಹೈಕೋರ್ಟ್ ಕೂಡ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಆ ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣನ್ ಒತ್ತಾಯ ಮಾಡ್ತಾ ಇದ್ದಾರೆ. 5,000 ಕೋಟಿಗೂ ದೊಡ್ಡ ಹಗರಣ ಆಗಿದೆ. ಹಾಗಾಗಿ ಇದು ಸಂಪೂರ್ಣ ಇವತ್ತು ಸಿಬಿಐ ತನಿಖೆ ಆಗಬೇಕು. ಓಕೆ, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಎದುರಿಸ್ತಾ ಇರುವಂಥ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಕಾನೂನು ಸಂಕಷ್ಟ ಎದುರಾಗುವಂತೆ ಕಾಣ್ತಾ ಇದೆ. ಪ್ರಕರಣದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಮುಂದಾದ ಸಿಐಡಿಗೆ ಧ್ವನಿ ಸ್ಯಾಂಪಲ್ ನೀಡಲು ಸಿಟಿ ರವಿ ನಿರಾಕರಿಸಿದ್ದಾರೆ. ತನಿಖೆಗೆ ಸಹಕರಿಸಿಲ್ಲ ಎನ್ನಲಾಗ್ತಾ ಇದೆ. ಹೀಗಾಗಿ ಸಿಟಿ ರವಿ ವಿರುದ್ಧ ಕಾನೂನು ಸಮರಕ್ಕೆ ಸಿಐಡಿ ಮುಂದಾಗಿದೆ. ನಾಡಿದ್ದು ಅಂದರೆ ಜನವರಿ 17ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚಿಸಿ ಕೋರ್ಟ್ ಮೂಲಕ ಸಿಐಡಿ ನೋಟಿಸ್ ಅನ್ನು ಕೊಟ್ಟಿದೆ. ಕೋರ್ಟ್ ಜಾಮೀನು ನೀಡುವಾಗ ತನಿಖೆಗೆ ಸಹಕಾರ ನೀಡಬೇಕು ಅನ್ನುವಂಥ ಷರತ್ತನ್ನು ಹಾಕಿತ್ತು. ಆದರೆ ಸಿಟಿ ರವಿ ಇದನ್ನು ಪಾಲಿಸ್ತಿಲ್ಲ ಅಂತ ಕೋರ್ಟ್ಗೆ ಸಿಐಡಿ ತಿಳಿಸಿದೆ. ಈ ಮಧ್ಯೆ ಸಚಿವೆಗೆ ಸಿಟಿ ರವಿ ನಿಂದನೆ ಮಾಡಿದ್ರು ಎನ್ನಲಾದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಕವೇ ಇದ್ದರು ಎನ್ನಲಾದ ವಿಡಿಯೋದಲ್ಲಿ ಕಾಣಿಸುತ್ತೆ. ಕಾಂಗ್ರೆಸ್ನ ಎಂಎಲ್ಸಿ ನಾಗರಾಜ್ ಯಾದವ್ಗೆ ಸಿಐಡಿ ನೋಟಿಸ್ ಅನ್ನು ಕೊಟ್ಟಿದೆ. ನಾಳೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಕೆಲವರು ಹೇಳ್ತಾರಲ್ಲ, ಈಗ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರ ವಿಚಾರದಲ್ಲಿ ಮಾತಾಡಿದ್ರು. ಬಟ್ ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ತಿರ್ಚಲಾಗಿದೆ. ರಾಜಕಾರಣಿಗಳಿಗೆ ಅದೊಂದು ಹ್ಯಾಬಿಟ್ ಅಂತ ಕಾಣಿಸುತ್ತಲ್ಲ. ಅದು ಏನ್ ಚಟಾನು, ಮಾತನಾಡ್ಬೇಕಾದ್ರೆ ಏನ್ ಮಾತಾಡ್ತಿದ್ದೇನೋ ಕನಿಷ್ಠ ಇರೋದಿಲ್ಲ. ಆಮೇಲೆ ತಿರ್ಚಲ, ನೀವು ಹೇಳಿರೋದನ್ನ ಬರ್ಕೊಂಡಿರೋ ಸಿಸ್ಟಮ್ ಅಲ್ಲ ಇದು. ಹಿಂದೆ ಆಗಿದ್ರೆ ಪತ್ರಿಕೆಯಲ್ಲಿ ಹೇಳ್ಬೋದಿತ್ತು, ನಾನು ಇಂಥದ್ದು ಹೇಳಿದ್ದೆ, ಅವ್ರೇನೋ ತಪ್ಪಾಗಿ ಮುದ್ರಿಸಿದ್ದಾರೆ ಅಂತ ಹೇಳ್ಬೋದಾಗಿತ್ತು, ಅಥವಾ ವರದಿಗಾರ ತಪ್ಪಾಗಿ ಮಾಡಿದಾರೆ ಅಂತ ಹೇಳಿ. ನೀವೇನ್ ಮಾಡಿರ್ತೀರ ಯಥಾವತ್ತಾಗಿ ಹಾಗೆ ಇಟ್ಟಿರ್ತೀವಿ, ಅದನ್ನ ಬೇರೆ ತಿರ್ಚಕ್ಕಾಗತ್ತಾ? ಚೆನ್ನಾಗಿದ್ದೀರಾ ಸರ್, ಯಾಕೆ ಬಿಸಿ ಮುಟ್ತಾ ಅಂತ ಎಲ್ಲಿಂದನೋ ಏನಪ್ಪ.